ಭಾರತೀಯ ಜನತಾ ಪಕ್ಷ ನಾನು ಮುಕ್ತವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ ಪಕ್ಷದ ಕಾರ್ಯಕರ್ತರು ಬೇರೆ ಪಕ್ಷಕ್ಕೆ ಹೋದವರು ಕೂಡ ಯಾವುದೇ ಪಕ್ಷಕ್ಕೆ ಹೋಗಿರಲಿ, ಹಾಗೂ ಬೇರೆ ಪಕ್ಷದವರು ಕೂಡ ಇಂಡಿಪೆಂಡೆಂಟ್ ಇರ್ಬೋದು, ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಯಾರಾದರೂ ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಒಪ್ಪಿಕೊಂಡು ವಿಶೇಷವಾಗಿ ಮೋದಿಜಿಯವರ ಒಂದು ದೂರದೃಷ್ಟಿ ಮತ್ತು ಭಾರತ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರು ವಿಶ್ವಾಸವಿಟ್ಟು ಭಾರತೀಯ ಜನತಾ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ನಮ್ಮ ಪಕ್ಷಕ್ಕೆ ಜಾಯಿನ್ ಆಗ್ತಾರಂತಾರ, ಸೇರ್ಪಡೆ ಆಗ್ತೀವಂತಾರ, ಅವರಿಗೆ ಮುಕ್ತವಾದ ಆಹ್ವಾನವನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಕೂಡ ನಾನೇ ಸ್ವತಃ ಸ್ವಾಗತವನ್ನು ಕೂಡ ಮಾಡ್ತೇನೆ. ಯಾರೋ ಹೋಗಿರಲಿ, ಯಾರು ಬಿಟ್ಟು ಹೋಗಿರ್ಬೋದು ಅಥವಾ ಬೇರೆ ಪಕ್ಷದಲ್ಲಿಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬರೋರು ಇರ್ಬೋದು. ಯಾಕಂದ್ರೆ ನನಗೆ ಹಲವಾರು ಕರೆಗಳು ಕೂಡ ಬಂದಿದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾನು ಸ್ವಾಗತವನ್ನು ನಮ್ಮ ಕಾರ್ಯಕರ್ತ ಬಂಧುಗಳು ಅಥವಾ ಬೇರೆ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ವಾಗತ ಮಾಡ್ತಕ್ಕಂಥದ್ದು. ಈವನ್ ಬಂಡಾಯ ಅಭ್ಯರ್ಥಿಗಳು ಆಗ್ತೀವಿ ಅಂತ ಅನ್ನೋರು ಅದರ, ಅವರು ಬಂಡಾಯ ಅಭ್ಯರ್ಥಿಗಳು ಯಾರು ಈ ಜಿಲ್ಲೆಯಲ್ಲಿ ಆಗ್ತಾರೆ, ಅವ್ರು ಯಾರು ಬಂದರೂ ಕರ್ಕೊತೀವಿ ನಾವು. ಅಲ್ಲ, ಅವರು ಬಂದರೆ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅವ್ರು ಬಂದರೆ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಅವರು BJP ಸಂಪರ್ಕ ಮಾಡ್ರಿ ಅಂತ ಕೇಳಿ ನನಗೂ ಮಾಹಿತಿ ಐತಿ. ಅವ್ರು ಬಂದರೆ ಸ್ವಾಗತ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.